ರೇಷ್ಮೆ ಬೆಳೆಗಾರರು. ರೇಷ್ಮೆ ಬೆಳೆಗಾರರು. ನಮ್ದು 1.5 ಎಕರೆ ಜಮೀನ್ ಐತೆ. ಅದ್ರಲ್ಲಿ ನಾವು 7 ಜನ ಮನೇಲಿ ಇದ್ದೀವಿ. ಅತ್ತೆ ಮಾವ ಮಕ್ಕಳು ಎಲ್ಲ ಇದ್ದೀವಿ. ನಾ ಗಂಡ ಹೆಂಡತಿ ರೇಷ್ಮೆ ಬೆಳಿ. ನಿಮ್ ಪ್ರಾಬ್ಲಮ್ ಏನು? ನಮ್ಗೆ ಭೂಮಿ ಕಿತ್ಕೋಬಾರ್ದು. ನಮ್ ಭೂಮಿ ನಮ್ಗ್ ಬೇಕು. ನಮ್ ಭೂಮಿ ಇದ್ರೆ ನಾವು ಒಂದ್ 10 ಜನಕ್ಕೆ ಕೂಲಿ ಕೊಡ್ತಿದೀವಿ. ಅವರು ನಮ್ಮ ಹತ್ರ ಬಂದು ಕೆಲಸ ಮಾಡ್ಕೊಂಡು ಅವ್ರ ಜೀವನ ಅವರು ಸಾಗಿಸ್ತವ್ರೆ. ಮತ್ತೆ ನಾವು ನಮ್ಮ ಮಕ್ಳನ್ನ ಓದಿಸ್ಕೊಂಡು ಬರ್ಸ್ಕೊಂಡು ನಾವು ಜೀವನ ಮಾಡ್ಕೊಂಡು ನಮ್ಮ ಅತ್ತೆ ಮಾವನ್ ಸಾಕೊಂಡು ಎಲ್ಲ ಇದ್ದೀವಿ. ನಿಮ್ ಕೈ ತೋರಿಸಿ ಹಂಗೆ. ನಮ್ ಕೈ ನೋಡ್ರಿ, ರೈತರೇ ಎಲ್ಲ ಅಂತ ಹೇಳ್ತಾರೆ. ನಾವ್ಯಾಕೆ ರೈತರಲ್ಲ? ನೋಡಿ, ಬಂದ್ ಇಲ್ಲೇ ನೋಡ್ಲಿ ಬಿಡ್ರಿ. ಬೆಳಗಿನ ಜಾವ 4 ಗಂಟೆಗೆ ಬಂದ್ ನೋಡ್ಲಿ ಬಿಡ್ರಿ. ನಾವ್ ರೈತರಲ್ಲ ಅಂತ ಗೊತ್ತಾಗುತ್ತೆ. ಬೇಜಾರ ಮಾಡ್ಕೋಬೇಡಿ. ಮತ್ತೆ ನಮ್ ಭೂಮಿ ಕಳ್ಕೊಂಡ್ರೆ ನಮ್ಗೆ ಬೇಜಾರಲ್ವಾ? ಇವತ್ ನಮ್ಮ ಮಕ್ಳನ್ನೆಲ್ಲ ನಾವು ಕಾಲೇಜ್ ಕಳಿಸ್ಬಿಟ್ಟು ಬಂದು ಇಲ್ಲಿ ಮಾಡ್ತಾ ಇರೋದು. ನಾವು ನಮ್ ಬಾವದಿರ್ಗೆ ನಾವು ಹೋಯ್ತಿವಿ, ನಮ್ ಬಾವದಿರ್ ನಮ್ಗ್ ಬರ್ತಾರೆ. ಅವ್ರಿಗೆ ಭೂಮಿ ಇಲ್ದೆ ಹೋದ್ರು ನಮ್ ಬಾವದಿರು ಮಕ್ಳು ಮರಿ ಓದಿಸ್ಕೊಂಡು ನಮ್ಗೆ 1.5 ಎಕರೆ ಜಮೀನ್ ಇದೆ. ಸಂತೋಷವಾಗಿದ್ದೀರಿ ಆ 1.5 ಎಕರೆ? ನಮ್ಗೆ ಅಫಿಷಿಯಲ್ಗಿಂತ ನಾವೇ ಉತ್ತಮವಾಗಿ ಊಟ ತಿನ್ಕೊಂಡು ಜೀವನ ಸಾಗಿಸಿರೋದು ಅಂದ್ರೆ ನಾವೇ ರಾಯಲ್ ಆಗಿ ಜೀವನ ಸಾಗಿಸ್ತಿರೋದು. ಅವರು ನಾವು ಕಟ್ಟೋ ತೆರಿಗೆ ದುಡ್ಡಲ್ಲಿ ಅವ್ರ ಜೀವನ ಸಾಗಿಸ್ತವ್ರೆ. ನಾವು ಇನ್ನು 10 ಜನಕ್ಕೆ ಕೂಲಿ ಕೊಟ್ಟಿ ಅನ್ನ ಹಾಕಿ ನಾವು ನೆಮ್ಮದಿಯಿಂದ ಇದ್ದೀವಿ. ನಮ್ಮ ಹತ್ರ ಕೆಲಸ ಮಾಡೋರು ನೆಮ್ಮದಿಯಿಂದಾನೇ ಅವ್ರೆ. ಇವತ್ತು ಈ ಅಮ್ಮನ್ಗೆ ಜಮೀನಿಲ್ಲ, ಏನಿಲ್ಲ. ಈ ಅಮ್ಮನ್ನ ಒಬ್ಬರು ಕೆಲ್ಸಕ್ಕೆ ತಗೊಂಡ್ರೆ ತಗೋತಾರ? ತಗೊಳಲ್ಲ. ನಮ್ಮ ಹತ್ರ ಬರ್ತಾರೆ, 2 ಟೈಮ್ ಊಟ ಮಾಡ್ಕೋತಾರೆ, ಟೀ ಕುಡ್ಕೋತಾರೆ. ಅವ್ರ ಕಷ್ಟ ಸುಖ ನಮಗೂ ಹಂಚ್ಕೋತಾರೆ. ನಮ್ದು ಕಷ್ಟ ಸುಖ ಕೇಳ್ಕೊಂಡು ಅವ್ರ ಮನೆಗೆ ಹೋಗಿ ಅವರು ನೆಮ್ಮದಿಯಿಂದ ಇರ್ತಾರೆ. ಅಂತವ್ರಿಗೆಲ್ಲ ಅವ್ರ ಜೀವನ ಕೊಡ್ತಾರ? ಏನ್ ಕೊಡ್ತಾರೆ? ಸೊ ಈಗ 35 ವರ್ಷ ಆಗೋಯ್ತು. ಓದಿರೋನೇ ತಗೊಂಡೋಗಿ ನನ್ ಕೆಲ್ಸ ಕೊಡು ಅಂದ್ರೆ ಓದಿರೋನ್ಗೆ ಕೆಲ್ಸ ಕೊಡಲ್ಲ. ಓದಿರೋನಿಗೆ ಕೆಲಸ ಇಲ್ಲ. ರೈತರ ಮಕ್ಕಳು ಅಂದ್ರೆ ಒಂದ್ ಹೆಜ್ಜೆ ಹಿಂದೆ ಇರ್ತಾರೆ. ಹೆಣ್ ಕೊಡಲ್ಲ. ರೈತರ ಮಕ್ಕಳು ಒಂಥರ ಬಡವರು ಅಂತ. ಅದೇ ಓದ ಮಕ್ಕಳು ಚೆನ್ನಾಗಿ ರಾಯಲ್ ಅಂತ. ನಾವ್ ರಾಯಲ್ ಆಗಿ ಜೀವನ ಸಾಗಿಸ್ತಾ ಇದೀವಿ. ನಾವು ಕೆಲ್ಸ ಮಾಡ್ಕೊಂಡು ನಮ್ಮ ಹತ್ರ ಇರೋರು ರಾಯಲ್ ಆಗೇ ಅವ್ರೆ, ನಾವು ರಾಯಲ್ ಆಗೇ ಇದ್ದೀವಿ. ಸೂಪರ್ ಅಮ್ಮ, ಸಖತ್ತಾಗಿ ಹೇಳಿದ್ರೆ.